ಇದು ಭಾಳ ಇಂಪಾರ್ಟೆಂಟ್ ಇದೆ. ಫಾಲೋ ಯುವರ್ ಇಕಿಗಾಯ್. ನಿಮ್ಮ ಇಕಿಗಾಯಿನ ನೀವು ಫಾಲೋ ಮಾಡಬೇಕು. ಇಕಿಗಾಯ್ ಅಂದ್ರೆ ಏನು? ನಿಮ್ಮೊಳಗೆ ಒಂದು ಪ್ಯಾಷನ್ ಐತಿ, ಒಂದು ಅರ್ಜ್ ಐತಿ, ಒಂದು ಡಿಸೈರ್ ಐತಿ, ಒಂದು ಅತ್ಯಂತ ಉತ್ಕಟವಾದ ಒಂದು ಬಯಕೆ ಐತಿ. ಆ ಬಯಕೆ ನಿಮ್ಮನ್ನು ಒಂದು ಪ್ರಾಪರ್ ಒಂದು ಶೇಪ್ನೊಳಗೆ ತಂದದ. ನೀವು ಇವತ್ತು ಹೀಗಿರಾಕ ಕಾರಣ ಅಂತಂದ್ರೆ ಆ ಒಂದು ಅರ್ಜ್ ಅಥವಾ ಬಯಕೆ ಅದು ನಿಮ್ಮಲ್ಲಿ ಅದ್ವಿತೀಯ ವಿಶಿಷ್ಟ ಒಂದು ಪ್ರತಿಭೆಯನ್ನು, ಟ್ಯಾಲೆಂಟನ್ನು ನಿಮಗೆ ಕೊಟ್ಟದ. ಆ ಟ್ಯಾಲೆಂಟಿನಿಂದ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಬಂದದ. ನೀವು ಬದುಕುವ ಪ್ರತಿ ಕ್ಷಣಕ್ಕೂ ಅರ್ಥ ಬರ್ತದೆ ಮತ್ತು ನೀವು ಪ್ರತಿ ದಿವಸ ಮತ್ತೊಬ್ಬರಿಗೆ ಉಪಯೋಗವಾಗಿ ಇರಬೇಕು ಅಂತಂದ್ರೆ ಆ ಒಂದು ಪ್ಯಾಷನ್, ಆ ಒಂದು ಡಿಸೈರ್, ಆ ಒಂದು ಅರ್ಜ್, ಆ ಒಂದು ಯುನಿಕ್ ಟ್ಯಾಲೆಂಟ್ ಏನೈತಲ್ಲ, ಅದ್ವಿತೀಯ ಪ್ರತಿಭೆ ನಿಮ್ಮಲ್ಲಿರೋದು ಅದು ಕಾರಣ. ಎಷ್ಟೋ ಮಂದಿಗೆ ಅವರ ಇಕಿಗಾಯ್, ಅವರ ಪ್ಯಾಷನ್ ಏನಂತ ಗೊತ್ತೇ ಇರೋದಿಲ್ಲ. ಅಂಥವ್ರು ಏನು ಮಾಡ್ಬೇಕು ಹಂಗಂದ್ರೆ ಅವರು ತಮ್ಮ ಇಕಿಗಾಯ್ ಅನ್ನೋದು ಏನು ಅಂತ ಡಿಸ್ಕವರ್ ಮಾಡೋದ್ರೊಳಗೆ ಅವ್ರ ಜೀವನನ ಕಳಿಬೇಕು. ಆವಾಗ ಅವ್ರ ಜೀವನನೂ ಅರ್ಥಪೂರ್ಣ ಆಕತಿ. ಆ ದೃಷ್ಟಿಯಿಂದ ಈ ಪುಸ್ತಕದ ಈ ಲೇಖಕರು ಹೇಳುವಂಗೆ ನಿಮ್ಮೆಲ್ಲರಿಗೂ ಅತ್ಯಂತ ದೀರ್ಘವಾದ, ಸುಖವಾದ, ಸಮೃದ್ಧಿಯಾದ ಮತ್ತು ನಿಮ್ಮ ಅರ್ಥಪೂರ್ಣ ಜೀವನ ನಿಮಗೆಲ್ಲರಿಗೂ ಸಿಗಲಿ ಅಂಥೇಳಿ ಹಾರೈಸ್ತೀನಿ. ನಮ್ಮ ದೋಸ್ತ ಈ ನನ್ನ ಮಾತನ್ನು ಕೇಳಿಕೊಂಡು ಬಹಳಷ್ಟು ಸಂತೋಷ ಪಡೋದ್ರೊಳಗೆ ಯಾವುದೂ ಸಂಶಯ ಇಲ್ಲ ಅಂಥೇಳಿ ಮತ್ತೊಂದು ಸಲ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದ ಇಕಿಗಾಯಿ ನೀವು ಹುಡುಕೊಳ್ತೀರಿ ಮತ್ತು ಅದನ್ನು ಅನುಸರಿಸಿ ನೀವು ಬದುಕ್ರಿ. ಬಹಳಷ್ಟು ದೀರ್ಘವಾಗಿ, ಸುಖವಾಗಿ, ಸಂತೋಷವಾಗಿ ನೀವೆಲ್ಲರೂ ಬಾಳಬೇಕು ಅಂತ ನಾನು ಶುಭ ಹಾರೈಸಿ ಈ ಒಂದು ಪುಸ್ತಕದ ಸಮರಿನ ಅಥವಾ ಸಾರಾಂಶವನ್ನು, ಮುಖ್ಯ ಮಾರ್ಗದರ್ಶಿ ಸೂತ್ರಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.